ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆಗೆ ದಶಕದ ಸಂಭ್ರಮ. 2 ಲಕ್ಷಕ್ಕೂ ಹೆಚ್ಚು ನವೋದ್ಯಮಗಳು ದೇಶಾದ್ಯಂತ ಕಾರ್ಯಾರಂಭ. ಪ್ರಧಾನಮಂತ್ರಿ ಉಷಾ ಯೋಜನೆ ಧಾರವಾಡದ ಪ್ರಾದೇಶಿಕ ವಿಜ್ಞಾನ ಕೇಂದ್ರದಲ್ಲಿ ಇಂದಿನಿಂದ ರಾಷ್ಟ್ರೀಯ ವಿಚಾರ ಸಂಕಿರಣ. ಮಕ್ಕಳ ಕಲ್ಯಾಣ ಸಮಿತಿ ಸುಪರ್ದಿಗೆ ಶಿವಮೊಗ್ಗದ 4 ಕಿಶೋರ ಕಾರ್ಮಿಕರು. ತುಮಕೂರಿನಲ್ಲಿ ಇಂದಿನಿಂದ 22ರವರೆಗೆ ರಾಜ್ಯ ಒಲಿಂಪಿಕ್ ಕ್ರೀಡಾಕೂಟ. ಈಗ ವಾರ್ತೆಗಳ ವಿವರ. ಕೇಂದ್ರ ಪುರಸ್ಕೃತ ಸ್ಟಾರ್ಟ್ಅಪ್ ಇಂಡಿಯಾ ಮಹತ್ವಾಕಾಂಕ್ಷಿ ಯೋಜನೆ 10 ವರ್ಷಗಳನ್ನು ಪೂರೈಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೊಸದಿಲ್ಲಿಯ ಭಾರತ ಮಂಟಪಂನಲ್ಲಿ ಇಂದು ಮಧ್ಯಾಹ್ನ 1 ಗಂಟೆಗೆ ಆಯೋಜಿತ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ದೇಶದ ಚೈತನ್ಯಶೀಲ ನವೋದ್ಯಮ ಪರಿಸರ ವ್ಯವಸ್ಥೆಯ ಪ್ರತಿನಿಧಿಗಳೊಂದಿಗೆ ಅವರು ಸಂವಾದ ನಡೆಸಲಿದ್ದು, ಆಯ್ದ ಸ್ಟಾರ್ಟ್ಅಪ್ ಪ್ರತಿನಿಧಿಗಳು ತಮ್ಮ ಉದ್ಯಮಶೀಲತೆ ಪಯಣದ ಅನುಭವಗಳು, ಸವಾಲುಗಳು ಹಾಗೂ ಒಳನೋಟಗಳನ್ನು ಹಂಚಿಕೊಳ್ಳಲಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ದೇಶಾದ್ಯಂತ 2 ಲಕ್ಷಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳನ್ನು ಗುರುತಿಸಲಾಗಿದ್ದು, ಉದ್ಯೋಗ ಸೃಷ್ಟಿ, ನಾವೀನ್ಯತೆ ಹಾಗೂ ಆರ್ಥಿಕ ಅಭ್ಯುದಯ ಮತ್ತು ವಿವಿಧ ವಲಯಗಳಲ್ಲಿ ದೇಶಿ ಮೌಲ್ಯ ಸರಪಳಿಗಳನ್ನು ಬಲಪಡಿಸುವಲ್ಲಿ ವಹಿಸಿದ ಪಾತ್ರವನ್ನು ಪ್ರದರ್ಶಿಸಲಾಗುತ್ತಿದೆ. ಅಂಟುವಾಳಕಾಯಿಯ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸುವ ಉತ್ತರ ಕನ್ನಡ ಜಿಲ್ಲೆ ಕುಮಟಾದ ಡಾ ರವಿಶಂಕರ್ ಭಟ್ ಸಾರಥ್ಯದ ಬಯೋಲಾಜಿಕಲ್ ರಿಸರ್ಚ್ ಇನ್ನೋವೇಷನ್ ಸೆಂಟರ್ ಆಂಡ್ ಸೊಲ್ಯೂಷನ್ಸ್ ಬ್ರಿಕ್ಸ್ ಇಕೋ ಸ್ವಚ್ಛ 3R ಹಾಗೂ ಇಕೋ ಸತ್ವ ಸರಣಿಯ ದೇಸಿ ಉತ್ಪನ್ನಗಳು ಪ್ರಧಾನಮಂತ್ರಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿ ನವೋದ್ಯಮದ ಹೊಸ ಮಾದರಿ. ಪ್ರದೇಶ ಸಮಾಚಾರಕ್ಕಾಗಿ ರವಿಶಂಕರ್ ಭಟ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ನಾವು ಅಂಟುವಾಳಕಾಯಿ ಮತ್ತು ಶೀಗೆಕಾಯಿ ಉಪಯೋಗ ಮಾಡಿಕೊಂಡು ಮನೆ ಬಳಕೆಯ ಶುಚಿಕಾರಕ ಉತ್ಪನ್ನಗಳನ್ನು ಮಾಡ್ತೀವಿ. ಅಂದ್ರೆ ಬಟ್ಟೆ ವಾಶ್, ಫ್ಯಾಬ್ರಿಕ್ ವಾಶ್ ಇರಬಹುದು, ಡಿಶ್ ವಾಶ್, ಪಾತ್ರೆ ತೊಳೆಯುವ ಲಿಕ್ವಿಡ್ ಇರಬಹುದು, ಟಾಯ್ಲೆಟ್ ಕ್ಲೀನರ್, ಸರ್ಫೇಸ್ ನರ್, ಈ ತರ ಶಾಂಪೂ, ತುಂಬಾ ಪ್ರಾಡಕ್ಟ್ ಗಳನ್ನು ಮಾಡಿದೀವಿ. ಇದರ ಉದ್ದೇಶ ನಮ್ಮ ತ್ವಚೆಗೆ ಮತ್ತೆ ನಮ್ಮ ದೇಹಕ್ಕೆ ಇದು ಯಾವುದೇ ದುಷ್ಪರಿಣಾಮಗಳನ್ನು ಬೀರುವುದಿಲ್ಲ. ಇನ್ನೊಂದು, ಇದರಿಂದ ಬಳಕೆ ನಂತರ ನಮ್ಮ ಬಚ್ಚಲ ಮನೆ ನೀರು ಅಥವಾ ಸಿಂಕ್ ಇಂದ ಹೋಗಿದ ನೀರು ವಾತಾವರಣಕ್ಕೆ ಸೇರಿದ್ರು ಬೂದು ನೀರು ಅಂತ ಏನ್ ಹೇಳ್ತೀವಿ, ಅದು ವಾತಾವರಣಕ್ಕೆ ಏನೂ ಕಲುಷಿತ ಮಾಡಲ್ಲ. ರೈತರಿಂದ ನಾವು ಅಂಟುವಾಳಕಾಯಿ ಶಿಕಾಕಾಯಿ ತರೋದ್ರಿಂದ ಇದು ಒಂದು ವ್ಯಾಲ್ಯೂ ಅಡಿಷನ್, ಅಂದ್ರೆ ಮೌಲ್ಯವರ್ಧನೆ. ಅವ್ರಿಗೂ ಇದೊಂದು ಎಕ್ಸ್ಟ್ರಾ ಇನ್ಕಮ್ ಆಗುತ್ತಂತ ಒಂದು ಉದ್ದೇಶದಿಂದ ಮಾಡಿರುವಂತ ಸಂಸ್ಥೆ. ನಮ್ಮ ಪ್ರಕೃತಿಯನ್ನ ಚೆನ್ನಾಗಿ ಇಟ್ಕೊಂಡು ಮುಂದಿನ ಪೀಳಿಗೆಗೆ ಒಂದು ಒಳ್ಳೆ ಭೂಮಿಯನ್ನು ನೀಡುವ ಒಂದು ಉದ್ದೇಶದಿಂದ ಈ ಒಂದು ಪ್ರಾಜೆಕ್ಟ್ ಗಳನ್ನ ಮಾಡಿದ್ದೇವೆ. ನಮ್ಮಂತ ಈ ಸ್ಟಾರ್ಟ್ಅಪ್ ಉದ್ಯಮಗಳಿಗೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನಾ ಅಂತ ಒಂದು ಯೋಜನೆ ಅಡಿಯಲ್ಲಿ ನಮಗೆ ಅನುದಾನವನ್ನು ನೀಡ್ತಾರೆ ಅವರು. ಇದರಲ್ಲಿ ನಾವು ಯಂತ್ರೋಪಕರಣಗಳನ್ನ ಖರೀದಿಸಬಹುದು. ರೈತರಿಗೆ ಹೆಲ್ಪ್ ಆಗ್ಲಿಕ್ಕಂತಾನೆ ಈ ಅನುದಾನ ನಮ್ಮಂತ ಸ್ಟಾರ್ಟ್ಅಪ್ ಗಳಿಗೆ ಕೊಡ್ತಿದ್ದಾರೆ. ಇದ್ರ ಉದ್ದೇಶ ಕೃಷಿ ವ್ಯಾಲ್ಯೂ ಅಡಿಷನ್, ಅಂದ್ರೆ ಮೌಲ್ಯವರ್ಧನೆ ಹೇಗೆ ಮಾಡಬಹುದು, ಕಸದಿಂದ ರಸ ಏನೇ ವೇಸ್ಟ್ ಇದ್ರೆ ಅದು ಹೇಗೆ ಅದಕ್ಕೆ ಉಪಯೋಗ ಪಡುವಂತ ಕಂಪನಿಗಳಿಗೆ ಈ ಒಂದು ಅನುದಾನ ಇದೆ. RKVY ಅಂತ ಹೊಡೆದ್ರೆ ಗೂಗಲ್ ಅಲ್ಲಿ ಬರುತ್ತೆ. ಅದು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಂತ ನಮ್ಮ ವೋಕಲ್ ಫಾರ್ ಲೋಕಲ್ ಮತ್ತೆ ಸ್ಟಾರ್ಟ್ಅಪ್ ಇಂಡಿಯಾ ಅವರು ಮಾಡಿದ್ದಾರೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ರದ್ದತಿಯಿಂದ ಗ್ರಾಮೀಣ ಭಾಗಕ್ಕೆ ಅನ್ಯಾಯವಾಗಿದ್ದು, ಈ ಹಿನ್ನೆಲೆ 2 ದಿನಗಳ ವಿಶೇಷ ಅಧಿವೇಶನ ಕರೆಯಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಸಂಪ್ರದಾಯದಂತೆ ರಾಜ್ಯಪಾಲರ ಭಾಷಣ ನಡೆಯಲಿದೆ. ಬಳಿಕ ಸಂವಿಧಾನ ಪರಿಚ್ಛೇದ 21, 258 ಮತ್ತು 280ರ ನೇರ ಉಲ್ಲಂಘನೆಯಾಗಿದ್ದು, ಈ ಬಗ್ಗೆ ವಿಸ್ತೃತ ಚರ್ಚೆ ನಡೆಸಲು ರಾಜ್ಯ ಸರ್ಕಾರ ಬಯಸಿದೆ ಎಂದರು. ತಮ್ಮ ಇಲಾಖೆಗೆ ಸಂಬಂಧಿಸಿದ ವಿಷಯವಾಗಿದ್ದು ತಾವು ನೇತೃತ್ವ ವಹಿಸಿದ್ದಾಗಿ ಸ್ಪಷ್ಟಪಡಿಸಿದ ಅವರು, ಸಂವಿಧಾನಬದ್ಧ ಹಾಗೂ ಕಾನೂನುನಿಷ್ಠವಾಗಿ ಪ್ರಶ್ನಿಸಲಾಗುವುದು, ಜನತಾ ನ್ಯಾಯಾಲಯಕ್ಕೂ ಮನರೇಗಾ ವಿಷಯವನ್ನು ಕೊಂಡೊಯ್ಯಲಾಗುವುದು ಎಂದು ಸಚಿವ ಖರ್ಗೆ ನುಡಿದರು. ವಿಕಸಿತ ಭಾರತ ಜಿ ಯೋಜನೆಯಲ್ಲಿ ಮಹಾತ್ಮ ಗಾಂಧೀಜಿ ಹೆಸರನ್ನು ತೆಗೆಯಲಾಗಿದೆ ಎಂಬ ನೆಪ ಒಡ್ಡಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ವಿಶೇಷ ಅಧಿವೇಶನ ನಡೆಸಲು ಮುಂದಾಗಿರುವುದು ನಾಟಕ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕಿಸಿದ್ದಾರೆ. ಕಾಂಗ್ರೆಸ್ ವಾಸ್ತವದಲ್ಲಿ ಗಾಂಧೀಜಿ ತತ್ವಗಳು ಮತ್ತು ಆದರ್ಶಗಳಿಗೆ ಸಂಪೂರ್ಣ ವಿರೋಧಿ ನಡೆ ತೋರುತ್ತಿದೆ, ಮಹಾತ್ಮ ಗಾಂಧೀಜಿ ಅವರ ಹೆಸರು ಹೇಳಿಕೊಂಡು ರಾಜಕೀಯ ಮಾಡುತ್ತಿದೆ ಎಂದು ಆರೋಪಿಸಿದರು. ಪ್ರಧಾನಮಂತ್ರಿ ಉಷಾ ಯೋಜನೆ ಅಡಿ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಾದೇಶಿಕ ವಿಜ್ಞಾನ ಕೇಂದ್ರದಲ್ಲಿ ಇಂದಿನಿಂದ 2 ದಿನಗಳ ಕ್ವಾಂಟಮ್ ಭೌತಶಾಸ್ತ್ರದ 100 ವರ್ಷಗಳು, ಬೆಳವಣಿಗೆಗಳು ಮತ್ತು ನಾವೀನ್ಯತೆ, ಭೌತಿಕತೆಯಲ್ಲಿ ಬಹುಶಿಸ್ತೀಯ ಆನ್ವಯಿಕತೆ ಎಂಬ ವಿಷಯದ ರಾಷ್ಟ್ರೀಯ ವಿಚಾರ ಸಂಕಿರಣ ನಡೆಯಲಿದೆ. ವಿವಿಧ ವೈಜ್ಞಾನಿಕ ಸಂಶೋಧನಾ ಸಂಸ್ಥೆಗಳ ಸಹಯೋಗದಲ್ಲಿ ಆಯೋಜಿತ ವಿಚಾರ ಸಂಕಿರಣವನ್ನು
ಇಂದು ಬೆಳಗ್ಗೆ 9:30ಕ್ಕೆ ಬೆಂಗಳೂರು ವಿಶ್ವವಿದ್ಯಾಲಯದ ವಿಶ್ರಾಂತ ಉಪಕುಲಪತಿ ಕೆ ಸಿದ್ದಪ್ಪ ಉದ್ಘಾಟಿಸಲಿದ್ದಾರೆ. ಕರ್ನಾಟಕ ವಿಶ್ವವಿದ್ಯಾಲಯದ ಉಪಕುಲಪತಿ ಎಎಂ ಖಾನ್ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು. ನಮ್ಮ ಎಲ್ಲ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡವನ್ನು ಅನುಸರಿಸಿ. ಮಾಹಿತಿಗಳ ಹೂರಣ, ವಾರದ ಕಾರ್ಯಕ್ರಮ, ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ ರಾತ್ರಿ 9:15 ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಟಿಬೇಟಿಯನ್ನರ ಪರಮೋಚ್ಛ ಧರ್ಮಗುರು ನೊಬೆಲ್ ಶಾಂತಿ ಪುರಸ್ಕಾರಕ್ಕೆ ಭಾಜನರಾದ 14ನೇ ದಲೈಲಾಮಾ ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡದ ಟಿಬೇಟಿಯನ್ನರ ಪುನರ್ವಸತಿ ಕೇಂದ್ರದ ಡ್ರೇಪುಂಗ್ ಗೊಮಾಂಗ್ ಮೊನೆಸ್ಟ್ರಿಯಲ್ಲಿ 45 ದಿನಗಳ ವಿಶೇಷ ಧಾರ್ಮಿಕ ದರ್ಶನಗಳ ಚರ್ಚೆ ಹಾಗೂ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಹಸ್ರಾರು ಬೌದ್ಧ ಭಿಕ್ಕುಗಳಿಗೆ ಮಾರ್ಗದರ್ಶನ ನೀಡಿದರು. ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಬೌದ್ಧ ಧರ್ಮದ ದರ್ಶನಗಳು ಹಾಗೂ ಸ್ಮೃತಿಗಳ ಪುನರುತ್ಥಾನಕ್ಕಾಗಿ ಕೈಗೊಳ್ಳುತ್ತಿರುವ ಕ್ರಮಗಳ ಕುರಿತು ಶ್ರೀ ಶ್ಯಾಮಪ್ರಸಾದ್ ಮುಖರ್ಜಿ ಫೌಂಡೇಶನ್ ಅಧ್ಯಕ್ಷ ಅನಿರ್ಬನ್ ಗಾಂಗೂಲಿ, ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್, ಲಡಾಖ್ ಮಾಜಿ ಸಂಸದರ ತಂಡ ಪೂಜ್ಯ ದಲೈಲಾಮಾ ಅವರನ್ನು ಭೇಟಿ ಮಾಡಿ ವಿಚಾರ ವಿನಿಮಯ ಕೈಗೊಂಡಿತು. ಕೋರ್ ಗ್ರೂಪ್ ಫಾರ್ ಟಿಬೆಟ್ ರಾಷ್ಟ್ರೀಯ ಸಹ ಸಂಯೋಜಕ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಅಮೃತ್ ಜೋಶಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ. ಪ್ರಧಾನಮಂತ್ರಿ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ವಿಶೇಷವಾಗಿ ಬೌದ್ಧ ದರ್ಶನ ಮತ್ತು ಬೌದ್ಧ ಕ್ಷೇತ್ರಗಳ ಅಭಿವೃದ್ಧಿ, ವಿಕಾಸ ಮತ್ತು ಒಟ್ಟು ಬೌದ್ಧ ಕ್ಷೇತ್ರ ಸಂಬಂಧ ಅನೇಕ ಆಯಾಮಗಳಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇದೆಯೋ ಅವೆಲ್ಲವನ್ನು ಕೂಡ ಈ ಹಿರಿಯರ ಗಮನಕ್ಕೆ ತರಲಾಗಿತ್ತು. ವಿಶೇಷವಾಗಿ ಕೆಲ ದಿನಗಳ ಹಿಂದೆ 127 ವರ್ಷಗಳ ನಂತರ ಭಗವಾನ್ ಬುದ್ಧನ ಅವಶೇಷಗಳನ್ನು ಮರಳಿ ಭಾರತಕ್ಕೆ ತರುವಂತ ಪ್ರಯತ್ನವನ್ನು ಏನು ಸರ್ಕಾರ ಮಾಡಿತ್ತು, ಜೊತೆಗೆ ಪಾಲಿ ಭಾಷೆಗೆ ಒಂದು ಶಾಸ್ತ್ರೀಯ ಸ್ಥಾನಮಾನ ಕೊಡುವಂತ ಏನು ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿತ್ತು. ಇದನ್ನ ಸಾಮೂಹಿಕವಾಗಿ ಎಲ್ಲ ಹಿರಿಯ ಭಿಕ್ಷುಗಳು ಕೂಡ ಶ್ಲಾಘಿಸಿದರು ಮತ್ತು ಪ್ರಧಾನಮಂತ್ರಿಗಳಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸಿದರು. ಈ ವಿಷಯವಾಗಿ ಬೌದ್ಧ ಧರ್ಮ ಮತ್ತು ದರ್ಶನಕ್ಕಾಗಿ ಮತ್ತು ಆ ಸಂಸ್ಕೃತಿ ಅದಕ್ಕೆ ಜೋಡಿಸಿಕೊಂಡಿರುವಂತಹ ತೀರ್ಥಕ್ಷೇತ್ರಗಳ ವಿಕಾಸಕ್ಕಾಗಿ ಕೇಂದ್ರ ಸರ್ಕಾರ ಮಾಡುತ್ತಿರುವಂತಹ ಎಲ್ಲಾ ಪ್ರಯತ್ನಗಳನ್ನು ಕೂಡ ಇದೇ ಸಮಯದಲ್ಲಿ ಶ್ಲಾಘನೆಯನ್ನು ಮಾಡಿದರು. ಶಿವಮೊಗ್ಗ ನಗರದಲ್ಲಿ ಅನಿರೀಕ್ಷಿತ ತಪಾಸಣೆ ಕೈಗೊಂಡ ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸೊಸೈಟಿ ಹಾಗೂ ಇತರೆ ಸಂಬಂಧಿತ ಇಲಾಖೆ ಅಧಿಕಾರಿಗಳು 4 ಕಿಶೋರ ಕಾರ್ಮಿಕರನ್ನು ಪತ್ತೆ ಮಾಡಿದ್ದಾರೆ. ಎಲ್ಲ ಕಿಶೋರ ಕಾರ್ಮಿಕರನ್ನು ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಹಾಜರುಪಡಿಸಲಾಗಿದೆ ಎಂದು ಕಾರ್ಮಿಕ ನಿರೀಕ್ಷಕ ಎಂ ಕೃಷ್ಣ ತಿಳಿಸಿದ್ದಾರೆ. ರಾಜ್ಯ ಒಲಿಂಪಿಕ್ ಕ್ರೀಡಾಕೂಟ ಇಂದಿನಿಂದ 22ನೇ ತಾರೀಖಿನವರೆಗೆ ತುಮಕೂರಿನಲ್ಲಿ ಅದ್ದೂರಿಯಾಗಿ ನಡೆಯಲಿದೆ. ಜಿಲ್ಲಾ ಉಸ್ತುವಾರಿ ಹಾಗೂ ರಾಜ್ಯ ಗೃಹ ಖಾತೆ ಸಚಿವ ಜಿ ಪರಮೇಶ್ವರ್ ಎಕ್ಸ್ ಮಾಧ್ಯಮದಲ್ಲಿ ಈ ವಿಷಯ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ಇದೇ ಪ್ರಥಮ ಬಾರಿಗೆ ರಾಜ್ಯಮಟ್ಟದ ಒಲಿಂಪಿಕ್ ಕ್ರೀಡಾಕೂಟ ನಡೆಯಲಿದೆ. ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡುವರು. ಕ್ರೀಡಾ ಕ್ಷೇತ್ರದಲ್ಲಿ ಹೊಸ ಶಕೆ ಆರಂಭವಾಗಲಿದೆ ಎಂದಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮೂಡಬಿದರೆಯ ಆಳ್ವಾಸ್ ಸ್ವರಾಜ್ ಮೈದಾನದಲ್ಲಿ ಇಂದು ಸಮಾರೋಪಗೊಳ್ಳಲಿರುವ 85ನೇ ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾಲಯಗಳ ಅಥ್ಲೆಟಿಕ್ಸ್ ಕ್ರೀಡಾಕೂಟದ ಸಮಗ್ರ ಪದಕ ಪಟ್ಟಿಯಲ್ಲಿ ತಮಿಳುನಾಡಿನ ಮದ್ರಾಸ್ ವಿಶ್ವವಿದ್ಯಾಲಯ ಪಾರಮ್ಯ ಮೆರೆದಿದೆ. ಮೊದಲ ಸ್ಥಾನ ಕಾಯ್ದುಕೊಂಡಿದ್ದ ಮಂಗಳೂರು ವಿಶ್ವವಿದ್ಯಾಲಯ ನಿನ್ನೆ 4ನೇ ದಿನದ ಅಂತ್ಯಕ್ಕೆ ದ್ವಿತೀಯ ಸ್ಥಾನಕ್ಕೆ ಇಳಿದಿದೆ. ಪುರುಷರ ಅಂಕಪಟ್ಟಿಯಲ್ಲಿ ಮದ್ರಾಸ್ ಹಾಗೂ ಮಹಿಳೆಯರ ವಿಭಾಗದಲ್ಲಿ ಚಂಡೀಗಢ ವಿಶ್ವವಿದ್ಯಾಲಯ ಅಗ್ರಸ್ಥಾನದಲ್ಲಿವೆ. 2ರಲ್ಲೂ ಮಂಗಳೂರು ವಿಶ್ವವಿದ್ಯಾಲಯ ರನ್ನರ್ಸ್ ಅಪ್ ಸ್ಥಾನ ಕಾಯ್ದುಕೊಂಡಿದೆ. ಪುರುಷರ ವಿಭಾಗದ ಪೋಲ್ ವಾಲ್ಟ್ ಜಿಗಿತದಲ್ಲಿ ನೂತನ ಕೂಟ ದಾಖಲೆ ನಿರ್ಮಾಣವಾಗಿದೆ. ಗ್ವಾಲಿಯರ್ನ ಐಟಿಎಂ ಯೂನಿವರ್ಸಿಟಿಯ ಕುಲ್ದೀಪ್ ಯಾದವ್ 5.10 ಮೀಟರ್ ಎತ್ತರ ಜಿಗಿಯುವ ಮೂಲಕ ನೂತನ ಕೂಟ ದಾಖಲೆ ಬರೆದರು. ಮಹಿಳೆಯರ ಉದ್ದ ಜಿಗಿತದಲ್ಲಿ ಆಂಧ್ರಪ್ರದೇಶದ ಎಸ್ಆರ್ಎಂ ವಿಶ್ವವಿದ್ಯಾಲಯದ 19 ವರ್ಷದ ಮುಬಾಸಿನಾ ಚಿನ್ನ ಗೆದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆಗೆ ದಶಕದ ಸಂಭ್ರಮ, 2 ಲಕ್ಷಕ್ಕೂ ಹೆಚ್ಚು ನವೋದ್ಯಮಗಳು ದೇಶಾದ್ಯಂತ ಕಾರ್ಯಾರಂಭ. ಪ್ರಧಾನಮಂತ್ರಿ ಉಷಾ ಯೋಜನೆ, ಧಾರವಾಡದ ಪ್ರಾದೇಶಿಕ ವಿಜ್ಞಾನ ಕೇಂದ್ರದಲ್ಲಿ ಇಂದಿನಿಂದ ರಾಷ್ಟ್ರೀಯ ವಿಚಾರ ಸಂಕಿರಣ.
ಮಕ್ಕಳ ಕಲ್ಯಾಣ ಸಮಿತಿ ಸುಪರ್ದಿಗೆ ಶಿವಮೊಗ್ಗದ 4 ಕಿಶೋರ ಕಾರ್ಮಿಕರು. ತುಮಕೂರಿನಲ್ಲಿ ಇಂದಿನಿಂದ 22ರವರೆಗೆ ರಾಜ್ಯ ಒಲಿಂಪಿಕ್ ಕ್ರೀಡಾಕೂಟ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಿಗ್ಗೆ 7:35 ನಿಮಿಷಕ್ಕೆ.